ಜಯಂತ ಮಯೂರಿ ಎಲ್ಲೇ? ನೀನು ಅವ್ರ ಜೊತೆ ತಾನೇ ಇದ್ದಿದ್ದು. ಆ ಮಯೂರಿ ಎಲ್ಲೇ ಹೋದ್ಲವಳು? ಮಾತಾಡೋ ಮೇಘ. ಪುಟ್ಟಿ, ಅಳ್ಬೇಡಮ್ಮ, ಹೆದರ್ಕೋಬೇಡ, ಧೈರ್ಯವಾಗಿ ಹೇಳು. ಅವರಿಬ್ರು ಎಲ್ಲಿ ಹೋದ್ರು? ಮಗಳೇ, ಇಲ್ಲಿ ನೋಡು, ನಿನ್ನನ್ನು ಯಾರೂ ಬೈಯಲ್ಲ. ಇದರಲ್ಲಿ ನಿನ್ನೇನು ತಪ್ಪಿಲ್ಲ ಅಂತ ಎಲ್ರಿಗೂ ಗೊತ್ತು. ಹೇಳು ಪುಟ್ಟಿ, ಅವ್ರು ಎಲ್ಲಿ ಹೋದ್ರು? ಏಯ್, ಹೇಳೆ, ಎಲ್ಲೇ ಅವರು? ಯಾವ ಹಾಳು ಬಾವಿಗೆ ಬಿದ್ದು ಸತ್ತಿದ್ದಾರೆ? ಮಗು, ಜಯಂತನ ಜೊತೆ ಓಡ್ ಹೋಗಿದ್ದಾಳು ಅವಳು. ಜಯಂತನ ಮದುವೆ ಆಗ್ತಿದ್ದೀನಿ ಅಂತ ಬರ್ತಿದ್ದಾಳೆ. ನಮ್ಮನೆ ದೀಪನ ಹಾರಿಸ್ಬಿಟ್ಲು ಅವಳು. ಏನೇ ಸುಮತಿ, ಅವ್ರು ಯಾವುದೇ ಕಾರಣಕ್ಕೂ ನನ್ನ ನಂಬಿಕೆನ ಸುಳ್ಳು ಮಾಡೋದಿಲ್ಲ, ನಾನು ಹಾಕಿದ ಗೆರೆನ ದಾಟೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ, ಈಗೇನು ಹೇಳ್ತೀಯಾ? ಪಾಪ ಅವರೇನು ಉತ್ತರ ಕೊಡ್ತಾರೆ? ಅವಳು ಇವ್ರ ನಂಬಿಕೆನ್ ಮುರಿದ್ಲು, ಇವರು ನಮ್ಮ ನಂಬಿಕೆನ್ ಮುರಿದ್ರು. ನೀ ಸುಮ್ನೀರಿ ಅಳಿಯಂದ್ರೆ, ಇವಳಿಗೆ ಗೊತ್ತಿಲ್ಲದೆ ಏನು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ದಿನ ಅವ್ರು ಪ್ರೀತಿಸೋ ವಿಚಾರನ ನೀವು ಮುಚ್ಚಿಟ್ಟಿದ್ರಿ. ಈಗ ಅದೇ ಥರಾನೇ ಅವ್ರ ಮದ್ವೆ ವಿಚಾರನೂ ನೀವು ಮುಚ್ಚಿಟ್ಟಿರ್ಬಹುದಲ್ವಾ? ಸಿಂಧು, ಏನೇನೋ ಮಾತಾಡ್ಬೇಡ. ವಿಷಯ ತಿಳಿದು ಈಗಾಗಲೇ ಅರ್ಧ ಸತ್ತೋಗಿದ್ದೀನಿ. ನಿಮ್ಮ ಚುಚ್ಚು ಮಾತುಗಳಿಂದ ನನ್ನನ್ನು ಪೂರ್ತಿಯಾಗಿ ಸಾಯಿಸ್ಬಿಡಿ. ಸಾಕ್ ಮಾಡಿ ಅದಕ್ಕೆ ನಿಮ್ಮ ನಾಟಕನ. ಇನ್ನು ಎಷ್ಟು ಅಂತ ಸುಳ್ಳು ಹೇಳಿ ಮೋಸ ಮಾಡ್ತೀರಾ ನಮ್ಗೆ? ನಿಮ್ಮ ಧೈರ್ಯ ಅವ್ರಿಗೆಲ್ಲೇ ಇದ್ದಿದ್ರೆ ಅವರು ಇಷ್ಟು ಮುಂದುವರಿಯೋದಕ್ಕೆ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಹೇಳಿ, ಎಲ್ಲಿದ್ದಾರೆ ಅವ್ರೀಗ? ಎಲ್ಲಿ ಮನೆ ಮಾಡಿಟ್ಟಿದ್ದೀರಾ ಅವ್ರನ್ನ ನೀವು? ಮೀನಾಕ್ಷಿ, ಏನು ಅಂತ ಮಾತಾಡ್ತಿದ್ಯಾ ನೀನು? ಅವ್ರಿಗೆ ಮನೆ ಮಾಡ್ಕೊಡೋದಾ? ಅದು ನಾನು. ನೀವೇನೆ. ಇನ್ಯಾರಿದ್ದಾರೆ ಮನೆಯಲ್ಲಿ ಅಂತ ಕೆಲಸಗಳನ್ನ ಮಾಡೋರು?
ಅತ್ತಿಗೆ? ಎಷ್ಟು ದಿನದಿಂದ ಹೊಟ್ಟೆ ಉರಿಯಿತೋ ನಿಮ್ಗೆ ನನ್ನ ಮೇಲೆ? ಎಲ್ಲ ಒಟ್ಟಿಗೆ ತಿರ್ಸ್ಕೊಂಡ್ಬಿಟ್ರಿ ಅಲ್ಲ. ಒಂದ್ ಮಾತು ಹೇಳ್ತೀನಿ ಕೇಳಿ ಅತ್ತಿಗೆ, ನನ್ನ ಶಾಪ ನಿಮ್ಗೆ ತಟ್ಟದೇ ಇರ್ಬೋದು, ಆದ್ರೆ ಮೇಲಿದನಲ್ಲ ಒಬ್ಬ ದೇವ್ರು ಅಂತ, ಅವ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ, ತಕ್ಕ ಶಾಸ್ತಿ ಮಾಡ್ತಾನೆ. ಹೊಟ್ಟೆ ಹುರ್ಕೊಂಡು ಹೇಳ್ತಾ ಇದ್ದೀನಿ ಅತ್ತಿಗೆ, ನೀವು ಚೆನ್ನಾಗಿರಲ್ಲ, ನೀವು ಚೆನ್ನಾಗಿರಲ್ಲ ಅತ್ತಿಗೆ. ಅಮ್ಮ, ತಪ್ಪು ಮಾಡಿರೋದು ನಾವು, ಶಿಕ್ಷೆ ಕೊಡೋ ಹಾಗಿದ್ರೆ ನಮಗೆ ಕೊಡಿ. ಪಾಪ ಅತ್ತೆಗೆ ಯಾಕೆ ಬೈತಿದ್ದೀರಾ? ದೊಡ್ಡಮ್ಮ, ಮೇಘ ಈಗಾಗಲೇ ನಿಮ್ಗೆಲ್ಲ ವಿಷಯ ತಿಳಿಸಿರ್ತಾಳೆ. ನಮ್ಮಿಂದ ತಪ್ಪಾಯ್ತು. ನಾವು ಮಾಡಿರೋ ತಪ್ಪಿಗೆ ನಿಮ್ಮ ಹತ್ರ ಹೇಗೆ ಕ್ಷಮೆ ಕೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಿಮಗೆ ಮೋಸ ಮಾಡೋ ಉದ್ದೇಶ ನಮಗಿರ್ಲಿಲ್ಲ, ಆದ್ರೆ ಸಮಸ್ಯೆಗಳು ನಮ್ಮನ್ನ ಮೀರಿ ಬೆಳೀತಾ ಹೋಯ್ತು. ಈ ತರ ನಿರ್ಧಾರ ತಗೊಳ್ಳೋ ಹಾಗಾಯ್ತು. ಸತ್ಯವಾಗ್ಲೂ ಹೇಳ್ತೀನಿ, ನಿಮ್ಮ ಮಾತನ್ನ ನಾವು ಏನ್ ಮಾಡ್ತಿದ್ದೀರಾ ನೀವು? ಒಂದು ಮಾತು ನಿನ್ನ ಬಾಯಿಂದ ಹೊರಗೆ ಬಂದ್ರು ನಿನ್ನ ನಾಲ್ಗೆ ಸೇರ್ಬಿಡ್ತೀನಿ. ಇಷ್ಟು ದಿನ ನನ್ನ ಪ್ರೀತಿನ ಮಾತ್ರ ನೋಡಿದ್ಯಾ, ಈಗೇನಾದ್ರೂ ಕಮ್ಮಕ್ ಗಿಮ್ಮಕ್ ಅಂದ್ರೆ ನನ್ನ ಕೋಪನ ನೋಡ್ತೀಯಾ? ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ, ಎಷ್ಟು ದಿನದಿಂದ ಕಾಯ್ಕೊಂಡಿದ್ಯಾ ನನ್ನ ಮನೆನ ಹಾಳು ಮಾಡೋದಕ್ಕೆ ನೀನು? ಮೀನಾಕ್ಷಿ, ಇನ್ಮೇಲೆ ನಾನು ಇವ್ರನ್ನ ವಿಚಾರಿಸ್ಕೋತೀನಿ, ನೀ ಸುಮ್ಮನಿರು. ಏನೇ ಅನ್ಯಾಯ ಮಾಡಿದ್ದೆ ನಾನು ನಿನಗೆ? ಬೆಂಗಳೂರಿಂದ ಕರ್ಕೊಂಡು ಬಂದು ಮನೆಯಲ್ಲಿ ಇಟ್ಕೊಂಡು ಪ್ರೀತಿಯಿಂದ ನೋಡಿದ್ದಕ್ಕೆ ಇದೇನಾ ನೀನು ಕೊಡ್ತಿರೋ ಬಹುಮಾನ ನನಗೆ? ಇಲ್ಲ ದೊಡ್ಡಮ್ಮ, ಮಾತಾಡಿದ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಎಷ್ಟು ನಂಬಿಕೆ ಇಟ್ಟಿದ್ದೆ ನಾನು ನಿನ್ನ ಮೇಲೆ. ಮಯೂರಿ ಯಾವ ಕಾರಣಕ್ಕೂ ತಪ್ಪು ಹೆಜ್ಜೆ ಇಡಲ್ಲ ಅಂತ ಎಲ್ಲರ ಹತ್ರ ಹೇಳ್ಕೊಂಡು ಬರ್ತಾ ಇದ್ದೆ, ಆದ್ರೆ ನೀನು ನನ್ನ ನಂಬಿಕೆಗೆ ದ್ರೋಹ ಮಾಡಿಬಿಟ್ಟೆ. ನಾನು ಈ ಮನೆ ಹಿರಿ ಸೊಸೆ, ನಾನು ಏನ್ ಮಾಡಿದ್ರು ಅದು ಸರಿ ಇರುತ್ತೆ ಅನ್ನೋ ನಂಬಿಕೆ ಈ ಮನೆಯವ್ರಿಗೆಲ್ರಿಗೂ. ಯಾರಾದ್ರೂ ಬಂದು ನಮ್ಮ ಅತ್ತೆ ಹತ್ರ ನಿಮ್ಮ ಸೊಸೆ ಹೀಗೆ ಅಂತ ಏನಾದ್ರೂ ಹೇಳಕ್ ಬಂದ್ರೆ, ನನ್ನ ಸೊಸೆ ಬಗ್ಗೆ ಏನಾದ್ರೂ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಅವ್ರನ್ನ ಬೈದು ಕಳ್ಸೋರು. ಅವರಿಗೆ ಅಷ್ಟು ನಂಬಿಕೆ ನನ್ನ ಮೇಲೆ. ಇವತ್ತು ನಿನ್ನಿಂದಾಗಿ ನಾನು ಅವ್ರ ಹತ್ರ ಬ್ರೋಕರ್ ಅನ್ನೋ ಹೆಸರು ತಗೊಂಡಿದ್ದೀನಿ. ನಿನ್ನ ತಾಯಿಯಾಗಿ ನಾನು ನೋಡ್ಕೊಂಡಿದ್ದಕ್ಕೆ ಒಳ್ಳೆ ಹೆಸರು ತಂದ್ಕೊಟ್ಟೆ ನನಗೆ.
ಏನೋ ಹಾಗೆ ಕಣ್ಕಂಡ್ಬಿಟ್ಟು ನೋಡ್ತಾ ಇದ್ಯಾ? ಏನ್ ನೀನು ಹೇಳ್ತಿದ್ದೆ ನನ್ನ ಹತ್ರ? ನೀವು ಸಂಬಂಧದಲ್ಲಿ ನನ್ನ ಅತ್ತೆ ಆದ್ರೂ ತಾಯಿಗಿಂತ ಹೆಚ್ಚು ಅಂತ ತಾನೆ? ಇದೇನಾ ಆ ಪ್ರೀತಿಗೆ ನೀನು ಕೊಡ್ತಾ ಇರೋ ಬೆಲೆ? ನಿನ್ನ ಹಾಳಾದ ಪ್ರೇಮ ಕತೆ ಗೊತ್ತಾದಾಗ ಮೊದಲು ನಾನು ನಿನ್ಗೇನು ಹೇಳಿದ್ದೆ? ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಮದ್ವೆಗೆ ಒಪ್ಸು ಅಂತ ತಾನೆ? ಇದೆಲ್ಲ ಮಾಡಿದೆ ನೀನು? ಇಲ್ಲ, 2 ಸಲ ಪ್ರಯತ್ನ ಮಾಡಿದೆ. ಅವ್ರು ನಿನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ ತಕ್ಷಣ ಮನೆ ಬಿಟ್ಟು ಓಡ್ ಹೊರಟೋದೆ. ಇದರಿಂದ ನನಗೆ ಎಷ್ಟು ಹಾನಿ ಆಗುತ್ತೆ ಅಂತ ಗೊತ್ತಿತ್ತಲ್ಲ ನಿನಗೆ, ಆದರೂ ನೀನು ಕೇರ್ ಮಾಡದೆ ಹೊರಟ್ಬಿಟ್ಟೆ. ಯಾರು ಹೇಗೆ ಬೇಕಾದ್ರೂ ಹಾಳಾಗಿ ಹೋಗ್ಲಿ, ನಿನ್ನ ಜೀವನ ಮಾತ್ರ ಚೆನ್ನಾಗಿರ್ಬೇಕು ಅಂತನ? ನೀನಿಂತ ಸ್ವಾರ್ಥಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅತ್ತಿಗೆ, ನೀವ್ ಯಾಕೆ ನನ್ನ ಮಗನ್ ಬೈತಾ ಇದ್ದೀರಾ? ಇವಳು ನನ್ನ ಮಗನ್ ತಲೆ ಕೆಡಿಸಿ ಕದ್ದು ಮದ್ವೆ ಆಗಿ ಬಂದಿರೋಳು. ಮದ್ವೆ ಆಗಿಲ್ಲ ನಾವು. ನೀವೆಲ್ಲ ಅನ್ಕೊಳ್ಳೋ ಹಾಗೆ ನಾವಿಬ್ರು ಮದ್ವೆ ಆಗಿಲ್ಲ. ನಾವು ಮದ್ವೆ ಮಾಡ್ಕೋಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದು ನಿಜಾನೇ, ಏರ್ಪಾಟ್ ಮಾಡ್ಕೊಂಡಿದ್ದು ನಿಜಾನೇ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ದುರ್ಗಾನ್ ದೇವೇಗುಂ ಶರಣಮಹಂ ಪ್ರಪದ್ಯೆ ಸುತರಸಿ ತರಸೇ ನಮಃ. ಮಾಂಗಲ್ಯ ತಗೊಂಡು ಹುಡುಗಿ ಕೆಟ್ಟಪ್ಪ. ಓಂ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬಧ್ನಾಮಿ ಸುಭಗೆ ಸಂಜೀವ ಶರದ ಶತಂ. ಮಯೂರಿ, ಈ ಮದ್ವೆ ಬೇಡ ಕಣೋ. ಈಗ ಹೇಳು, ಮದ್ವೆ ಯಾಕೆ ಬೇಡ ಅಂತಿದ್ಯಾ? ಈ ಮದ್ವೆ ಏನಾದ್ರೂ ನಡೀಲಿಲ್ಲ ಅಂದ್ರೆ ಮನೆಯವರು ಯಾವುದೇ ಕಾರಣಕ್ಕೂ ನಮ್ಮ ಮದ್ವೆಗೆ ಪರ್ಮಿಷನ್ ಕೊಡಲ್ಲ. ಹಾಗೇನಾದ್ರೂ ಆಯ್ತು ಅಂದ್ರೆ ನಾನು ಜೀವಂತವಾಗಿ ಉಳಿಯಲ್ಲ ಅಂತ ಗೊತ್ತು ತಾನೇ ನಿನ್ಗೆ? ನೀನ್ ಪ್ರಾಣ ಕಳ್ಕೋಬಾರ್ದು. ನೀನ್ ನನಗ್ ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಮದ್ವೆಗೆ ಒಪ್ಕೊಂಡಿದ್ದು. ಆದ್ರೆ ಏನು? ಇಷ್ಟಪಟ್ಟವನ ಜೊತೆ ಮದ್ವೆ ಅಂದ್ರೆ ಮನ್ಸಿಗೆ ಸಂತೋಷ ಆಗ್ಬೇಕು. ಆದ್ರೆ ನನಗ್ ಸಂತೋಷ ಆಗ್ತಿಲ್ಲ, ದುಃಖ ಆಗ್ತಿದೆ, ಅಳು ಬರ್ತಿದೆ. ಎಲ್ರು ನಂಬಿಕೆ ಮೇಲೂ ಸಮಾಧಿ ಮಾಡಿ ನಾವು ಮನೆ ಕಟ್ಕೋಬೇಕು ಅಂದ್ರೆ ನನ್ ಮನ್ಸು ಒಪ್ತಾ ಇಲ್ಲ. ಮಮ್ಮ ಯಾವಾಗ್ಲೂ ಆಸೆ ಪಡೋರು ನನ್ನ ಮದುವೆ ಎಲ್ಲರ ಸಮ್ಮುಖದಲ್ಲಿ, ಬಂಧು ಬಳಗದ ಆಶೀರ್ವಾದದಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ನಡಿಬೇಕು ಅಂತ. ಹಾಗೆ ನಡೀತಾ ಇದೆ ಈಗ. ತಾಯಿನ ಕಳ್ಕೊಂಡು ತಬ್ಬಿಯಾಗಿ ನನ್ನ ಮನೆಗೆ ಕಾಲಿಟ್ಟಾಗ ಇನ್ನೇನು ಹೆದರಬೇಡ ಮಗಳೇ, ತಾಯಿಯಾಗಿ ನಾನಿದ್ದೀನಿ, ನಿನ್ನ ನನ್ನ ಕೈಲಿ ಇಟ್ಕೊಂಡು ಕಾಪಾಡ್ತೀನಿ ಅಂತ ದೊಡ್ಡಮ್ಮ ಹೇಳಿದ್ರು. ವಿಪರೀತ ಕೋಪದಲ್ಲಿದ್ದೆ.
ನಿಮಗೆ 6 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನಿಮ್ಮ ಮನೆ ಸೆಟ್ ಆಗಲಿಲ್ಲ ಅಂದ್ರೆ ಈ ಮನೆ ಬಿಟ್ಟು ಎಲ್ಲಿಗಾದ್ರೂ ಹೊರಟೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದ್ದೆ. ಆದ್ರೆ ವಿಪರ್ಯಾಸ ಏನ್ ಗೊತ್ತಾ ಜಯಂತ್, ಅದಾಗ 1 ತಿಂಗಳಿಗೆ ಅವ್ರು ನನ್ನನ್ನ ಕಳಿಸ್ತೀನಿ ಅಂದ್ರು ನಾನು ಹೋಗೋಕ್ ರೆಡಿ ಇರ್ಲಿಲ್ಲ. ಅಷ್ಟು ಹತ್ರ ಆಗಿದ್ರು ನನಗವ್ರು. ಅವ್ರು ಯಾಕೆ ನನಗೆ ಹತ್ರ ಆಗ್ಬೇಕು? ಪ್ರೀತಿ, ಅವ್ರು ನನಗ್ ತೋರಿಸಿದ ಪ್ರೀತಿ. ಆ ಪ್ರೀತಿಗೆ, ಅವ್ರು ನನ್ನ ಮೇಲೆ ಇಟ್ಟಿರೋ ವಿಶ್ವಾಸಕ್ಕೆ ನಾನು ಹೇಗೆ ಮೋಸ ಮಾಡ್ಲಿ? ನಾನು ಮನೆಗೆ ಬಂದು ಹೊಸರಲ್ಲಿ ದೊಡ್ಡಪ್ಪಂಗೆ ನನ್ನನ್ನು ಕಂಡ್ರೆ ಆಗ್ತಿರ್ಲಿಲ್ಲ. ಈ ಹುಡುಗಿಯಿಂದ ನಮಗ್ ಬರೀ ಸಮಸ್ಯೆನೆ. ನೀನ್ ಇವಳನ್ನ ಕರ್ಕೊಂಬಂದು ದೊಡ್ಡ ತಪ್ಪು ಮಾಡಿದ್ಯಾ ಅಂತ ದೊಡ್ಡಮ್ಮಂಗೆ ಪದೇ ಪದೇ ಮಾತುಗೂ ಅನ್ನೋರು. ಅಂತ ದೊಡ್ಡಪ್ಪ ಇವತ್ತು ಎಷ್ಟು ಬದಲಾಗಿದ್ದಾರೆ ಗೊತ್ತಾ? ಮಯೂರಿನ ಅವಳು ಸಾಧಾರಣದವಳಲ್ಲ, ಅವಳು ವಿಪರೀತ ಬುದ್ಧಿವಂತಳು. ಅವಳು ಏನೇ ಮಾಡಿದ್ರು 1-2 ಸಲ ಚೆನ್ನಾಗಿ ಯೋಚನೆ ಮಾಡಿ ಮಾಡ್ತಾಳೆ. ಅವಳು ನಂಬ್ಕೊಂಡು ನಾನು ಕಣ್ಣು ಮುಚ್ಕೊಂಡು ಕೂತ್ಕೋಬಹುದು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಅವ್ರ ಮಗಳ ಮೇಲೆ ಎಷ್ಟು ನಂಬಿಕೆ ಇದೆಯೋ ಇಲ್ವೋ ಗೊತ್ತಿಲ್ಲ ಜಯಂತ್. ಆದ್ರೆ ನನ್ನ ಮೇಲಿದೆ. ಆ ನಂಬಿಕೆನ ಈ ಮದುವೆಯಿಂದ ಹೇಗೆ ಹಾಳು ಮಾಡ್ಕೊಳ್ಳಿ? ಅಶು ಮಾವ ಅವ್ರು ಯಾವತ್ತೂ ನನ್ನನ್ನ ಮಯೂರಿ ಅಂತ ಪೂರ್ತಿ ಹೆಸರಿಟ್ಟು ಕರೆದಿದ್ದೇ ಇಲ್ಲ. ಮರಿ ಮರಿ ಅಂತ ಮಗಳ ತರ ನೋಡ್ಕೊಂಡಿದ್ದಾರೆ ನನ್ನನ್ನ. ನನಗೆ ಆಸಿಡ್ ಅಟ್ಯಾಕ್ ಆದಾಗ ಅವ್ರು ಗುಳು ಅಂತ ಹತ್ತಿದ್ದಾರೆ. ಯಾರು ನಾನು? ನನಗೂ ಅವ್ರಿಗೂ ಏನ್ ಸಂಬಂಧ? ನನಗ್ ಸಮಸ್ಯೆ ಅಂದ್ರೆ ಅವ್ರ ಕಣ್ಣಲ್ಲಿ ಯಾಕೆ ನೀರು ಬರಬೇಕು? ಅಲ್ಲಿಗೆ ನನಗೂ ಅವ್ರಿಗೂ ಏನು ಋಣಾನುಬಂಧ ಇದೆ ಅಂತಾಯ್ತು ತಾನೆ. ಈ ಮದುವೆಯಿಂದ ನಾನು ಅದನ್ನೆಲ್ಲ ಹೇಗ್ ಕಳ್ಕೊಳ್ಳಿ ಜಯಂತ್? ಮೇಘ ನನ್ನ ಓಡೋ ಹುಟ್ಟದವಳ ತರ ನೋಡ್ಕೊಂಡಿದ್ದಾಳೆ. ಮೊದ್ಲಿಗೆ ಅವಳನ್ನ ಕಂಡ್ರೆ ಆಗ್ತಿರ್ಲಿಲ್ಲ ನನಗೆ. ಅವಳಿನ್ನು ಯಾವ್ದೋ ಕಾಲದಲ್ಲಿದ್ದಾಳೆ. ನನ್ಗೂ ಅವಳಿಗೂ ಯಾವ ವಿಷಯಕ್ಕೂ ಹೊಂದಾಣಿಕೆ ಆಗೋದಿಲ್ಲ ಅಂತ ಅವಳನ್ನ ದೂರ ಇಡ್ತಾ ಇದ್ದೆ. ಆದ್ರೆ ಅವಳು ಯಾವ ರೀತಿ ನನ್ನನ್ನು ಆವರಿಸ್ಕೊಂಡ್ಲು ಅಂದ್ರೆ ನನಗೆ ಅವಳನ್ನ ಬಿಟ್ಟಿರೋಕ್ಕಾಗದಿರೋ ಅಷ್ಟು. ಅಂತವಳನ್ನ ಜೀವನ ಪೂರ್ತಿ ಬಿಟ್ಟಿರ್ಬೇಕು ಅಂದ್ರೆ ಹೇಗ್ ಸಾಧ್ಯ? ಅಜ್ಜಿ ಪ್ರೀತಿ, ಚಿಂಟು ಅಮಾಯಕತೆ, ಮೀನಾಕ್ಷಿ ಅತ್ತೆ ಮನ್ಸು, ಸಿಂಧು ಚಿಕ್ಕಮ್ಮನ್ ಮೇಕಪ್ ಟೇಸ್ಟು, ಸೋಮು ಚಿಕ್ಕಪ್ಪನ್ ಗಿಫ್ಟು, ಆ ಮನೆ, ಆ ವಾತಾವರಣ, ಇದನ್ನೆಲ್ಲ ಒಂದು ಮದುವೆ ದೂರ ಮಾಡುತ್ತೆ ಅಂದ್ರೆ ಈ ಮದುವೆ ಬೇಕಾ ಜಯಂತ್? ನಾನು ಬೆಳೆದ್ರೆ ಸುಮತಿ ದೊಡ್ಡಮ್ಮನ ಮನೇಲೆ ಬೆಳಿಬೇಕು ಅಂತ ಮಮ್ಮನ್ ಕೊನೆ ಆಸೆ ಆಗಿತ್ತು. ನಾನು ಆ ಕೊನೆ ಆಸೆನ ಹೇಗೆ ಕಡೆಗಣಿಸ್ಬಿಡ್ಲಿ? ಹಾಗೆ ಮಾಡಿದ್ರೆ
ಆತ್ಮಕ್ಕೆ ಶಾಂತಿ ಸಿಗುತ್ತಾ? ನನ್ನ ಮಗಳು ಈ ತರ ದ್ರೋಹದ ಕೆಲಸ ಮಾಡಿದ್ಲಲ್ಲ ಅಂತ ಒದ್ದಾಡಲ್ವಾ? ಬದುಕ್ತವ್ರ ಜೊತೆ ಸತ್ತವ್ರು ನರಳು ಹಾಗೆ ಮಾಡೋ ಈ ಮದ್ವೆ ನಮಗ್ ಬೇಕಾ?